ನೀವು ಯಾರ ಬಗ್ಗೆ ಹೆಚ್ಚು ಅಸುರಕ್ಷಿತರಾಗಿ ಇರುತ್ತೀರಿ ಗೊತ್ತಾ? ಯಾರನ್ನ ನೀವು ನನ್ನವರು ಎಂದು ಹೇಳ್ತೀರೋ ಅವರ ಬಗ್ಗೆ. ಒಂದು ದಿನ ಪೇಪರ್ನಲ್ಲಿ ಜಾಹೀರಾತು ಬಂದಿತ್ತು, ಯಾರದ್ದಾದ್ರೂ ವಾಟ್ಸ್ಆಪ್ ಹ್ಯಾಕ್ ಮಾಡಬೇಕಾದ್ರೆ ಹೀಗೆ ಮಾಡಿ ಅಂತ. ಅವರು ಹೇಳ್ತಾರೆ, ಕೇವಲ ಅವರ ಮೊಬೈಲನ್ನು ತಗೊಳ್ಳಿ, ಅದರಲ್ಲಿ ಹೀಗೆ ಮಾಡಿ, OTP ಬರುತ್ತೆ, ಅವರಿಗೆ OTP ಹೇಳೋಕೆ ಹೇಳಿ, ಅದು ಹ್ಯಾಕ್ ಆಗಿಬಿಡುತ್ತೆ. ಈಗ ಇದು ಯಾರ ಮೊಬೈಲನ್ನು ತೆಗೆದುಕೊಳ್ಳುವ ವಿಷಯ? ನೀವು ಯಾರ ಮೊಬೈಲನ್ನು ತೆಗೆದುಕೊಳ್ಳುತ್ತೀರಿ? ಪಕ್ಕದ ಮನೆಯವರ ಮೊಬೈಲನ್ನು ತೆಗೆದುಕೊಳ್ಳುತ್ತೀರಾ? ಪಕ್ಕದ ಮನೆಯೊಳಗೆ ಹೋಗಿ ಅವರ ಮೊಬೈಲನ್ನು ತಗೊಳ್ಳಿಕ್ಕಾಗುತ್ತಾ? ಇದು ಯಾರ ಬಗ್ಗೆ ಮಾತು ಆಗ್ತಾ ಇದೆ? ಯಾರ ವಾಟ್ಸಪ್ ಅನ್ನ ಹ್ಯಾಕ್ ಮಾಡುವ ಮಾತು ಆಗ್ತಾ ಇದೆ? ನಿಮ್ಮ ಪತಿ, ಪತ್ನಿ, ಮಗಳು, ಮಗ ಇವರ ಬಗ್ಗೆಯೇ ಮಾತು ಆಗ್ತಾ ಇದೆ ಅಲ್ವಾ? ನೀವು ಯಾರ ಮೇಲೆ ಪ್ರೀತಿಯ ಪುರಾವೆಯನ್ನ ಹೇಳ್ತೀರೋ ಅವರೆಲ್ಲರೂ ಇವರೇ. ಬೇರೆ ಯಾರ ಮೇಲೆ ನೀವು ಇಷ್ಟು ಭಯಂಕರವಾದ ಅನುಮಾನವನ್ನ ಮಾಡಿದ್ದೀರಿ ಹೇಳಿ? ನಿಮ್ಮ ನಂಬಿಕೆ ಏನೆಂದ್ರೆ ನಾವು ಪ್ರೀತಿಸುತ್ತೇವೆ, ನಮ್ಮಲ್ಲಿ ಪ್ರೀತಿ ಇದೆ. ಆದರೆ ನಿಮ್ಮ ಜೀವನವೇ ಅನುಮಾನಗಳಿಂದ ತುಂಬಿರೋದ್ರಿಂದ ನಿಮ್ಮ ನಂಬಿಕೆ ಮತ್ತು ನಿಮ್ಮ ಜೀವನ ಎಷ್ಟು ವಿರೋಧಾತ್ಮಕವಾಗಿದೆ ನೋಡಿ. ನಿಮಗೆ ಕಾಣಿಸುತ್ತಿಲ್ವಾ? ಯಾವಾಗ ನೀವು ಇದನ್ನ ನೋಡುತ್ತೀರಿ ಆಗ ನಂಬಿಕೆ ಕುಸಿದು ಬೀಳುತ್ತೆ. ಯಾಕಂದ್ರೆ ಜೀವನವು ಏನು ತೋರಿಸುತ್ತಿದೆಯೋ ಆ ವಾಸ್ತವಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ.